ಓಕೆ, ಸಂವಿಧಾನ ಹೇಗೆ ಬಂತು? ಓಕೆ, ನೆಕ್ಸ್ಟು ಈಸ್ಟ್ ಇಂಡಿಯಾ ಕಂಪ್ನಿ. ಓಕೆ, ಭಾರತಕ್ಕೆ ಬಂದ ಯುರೋಪಿಯನ್ ವರ್ತಕರು ಪೋರ್ಚುಗೀಸರು. ಇದಕ್ಕೊಂದು ಕೋಡ್ ಇದೆ, PDEF ಅಂತ. PDF ಅಂದರೆ ಗೊತ್ತಲ್ಲ, ಅದಕ್ಕೊಂದು ಸೇರಿಸ್ಕೊಳ್ಳಿ. PDEF ಅಂದರೆ ಮುಗೀತು. ಇದೊಂದು ಡಿಸೆಂಡಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮ, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಕಾಲಕ್ರಮೇಣ ಅಂದರೆ ಹಿಂಗೆ. ಓಕೆನಾ? ಉಲ್ಟಾ ಕೇಳಿದ್ರೆ ಕೊನೆಯವ್ರು ಯಾರು, ಮೊದಲನೇವ್ರು ಯಾರು, ಕೊನೆಯಿಂದ ಮೊದಲನೇಗೆ PDF ಉಲ್ಟಾ ಮಾಡ್ಕೊ ಬನ್ನಿ. ಓಕೆನಾ? ಓಕೆ, ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿತ್ತು. ನೋಡಿ, ಇದು ಇಂಪಾರ್ಟೆಂಟು. ಓಕೆನಾ? ರೆಗ್ಯುಲೇಟಿಂಗ್ ಆ್ಯಕ್ಟು ಏನು ಮಾಡ್ತು ಅಂತಂದ್ಬಿಟ್ಟು ಕೇಳ್ತಾರೆ. ಅವನು ಫಸ್ಟು ಬಂಗಾಳಕ್ಕಷ್ಟೇ ಸೀಮಿತ ಆಗಿರ್ತಾನೆ. ಬಂಗಾಳದ ಗವರ್ನರ್ ಜನರಲ್ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡಿತ್ತು. ಸೊ ಬಂಗಾಳದ ಗವರ್ನರ್ ಅಂತ ಇರ್ತಾನಲ್ವಾ, ಈಗ ಕರ್ನಾಟಕ ಗವರ್ನರ್ ಅಂತ ಇರುತ್ತೆ, ಕರ್ನಾಟಕ ಗವರ್ನರ್ ಜನರಲ್ ಅಂತ. ಸೊ ಬಂಗಾಳದ ಗವರ್ನರ್ನ ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡಿತ್ತು. ಯಾವ ಆ್ಯಕ್ಟು ಬಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಕೆಳಗಡೆ ಬರೋಂಥದ್ದು 1765 ಗವರ್ನರ್ ಹುದ್ದೆ ಸೃಷ್ಟಿಯಾಯಿತು. 1765 ಮೊದಲ ಬಂಗಾಳದ ಗವರ್ನರ್ ಬಂದು ರಾಬರ್ಟ್ ಕ್ಲೈವ್. ಇದರಲ್ಲೆಲ್ಲ ಬರ್ತಾರೆ. ಮೈಸೂರು ಆಂಗ್ಲ ಯುದ್ಧದಲ್ಲಿ ಬರ್ತಾರೆ, 3ನೇ ಆಂಗ್ಲ ಯುದ್ಧದಲ್ಲಿ ಬರ್ತಾರೆ ಇವರು. ಆಯಿತಾ? ಮೊದಲ ಬಂಗಾಳದ ಗವರ್ನರ್ ಬಂದು ವಾರನ್ ಹೆಸ್ಟಿಂಗ್. ನೋಡಿ, ಗವರ್ನರ್ ಜನರಲ್ ಬಂದು ವಾರನ್ ಹೆಸ್ಟಿಂಗ್ ಬರ್ತಾರೆ, ಗವರ್ನರ್ ಬಂದು ರಾಬರ್ಟ್ ಕ್ಲೈವ್. ಈಗ ಬಂಗಾಳದ ಗವರ್ನರ್ ಬಂದು ರಾಬರ್ಟ್ ಕ್ಲೈವ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕನ್ಫ್ಯೂಸ್ ಆಗೋದು. ಬಂಗಾಳದ ಗವರ್ನರ್ BG. ಓಕೆನಾ? BG ಬಂಗಾಳದ ಗವರ್ನರ್ ಬಂದು ರಾಬರ್ಟ್ ಕ್ಲೈವ್ ಆಗ್ತಾರೆ. ಸೊ ಬಂಗಾಳದ ಗವರ್ನರ್ ಜನರಲ್, ಓಕೆನಾ, ಈ ಗವರ್ನರ್ಗಳಿಗೆ ಜನರಲ್ ಅಂತ ಬರ್ತಾರೆ, ಅವರು ಬಂದು ವಾರನ್ ಹೆಸ್ಟಿಂಗ್ ಆಗ್ತಾರೆ. ಇದು ತುಂಬ ಕನ್ಫ್ಯೂಸ್ ಆಗುತ್ತೆ, ಬಟ್ ಇಷ್ಟೇ. BG ಅಂತ ಬಂದರೆ ರಾಬರ್ಟ್ ಕ್ಲೈವು. ಓಕೆನಾ? BGG ಅಂತ ಬಂದರೆ ವಾರನ್ ಹೆಸ್ಟಿಂಗು. ಈ ಥರ ಇಟ್ಕೊಬಿಡಿ, BGG. ಓಕೆನಾ? ಇದು ನೋಡಿ, ಇದು ಬಂಗಾಳ BG ಅಂದರೆ ಜಸ್ಟ್ ಬಂಗಾಳಕ್ಕಷ್ಟೇ ಸೀಮಿತ ಆಗಿತ್ತು. ಇದು ಗವರ್ನರ್ ಜನರಲ್ ಅಂದರೆ ಎಲ್ಲ ಗವರ್ನರ್ಗೂ ಒಬ್ಬ ಜನರಲ್ಲು, ಮಹಾದಂಡನಾಯಕ. ಈಗ CDS ಪೋಸ್ಟ್ ಇಲ್ಲ, ಆರ್ಮಿ, ಮಿಲ್ಟ್ರಿ ಮತ್ತು ನೇವಿಗೆ ಚೀಫ್ಗೆ ಎಲ್ಲ ಬಂದು ಒಬ್ಬ CDS ಅಂತ ಇರ್ತಾನೆ. ಈಗ ಕ್ರಾಫ್ಟಲ್ಲಿ ಸತ್ತೋದ್ರು. ಓಕೆನಾ? CDS. ಅದಾದಮೇಲೆ ಈಗ ಹೊಸ CDS ಆಗಿದ್ದಾರೆ, ಅವ್ರು ಯಾರು ಅಂತ ಕಾಮೆಂಟ್ ಮಾಡಿ. ಓಕೆ, ಅದೇ ಥರ ಮೊದಲು ಗವರ್ನರ್ ಜನರಲ್ ಆದವರು ನೆಕ್ಸ್ಟು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆದರು. ಸೊ ಅವ್ರಿಗೆ ಅಧಿಕಾರ ಹೇಳ್ದಂಗೆ ಬಾಂಬೆ ಬರುತ್ತೆ, ಕಲ್ಕತ್ತಾ ಬರುತ್ತೆ, ಮದ್ರಾಸ್ ಬರುತ್ತೆ. ಈ 3 ಪ್ರಾವಿಸನ್ನು ಅವರು ಕಂಟ್ರೋಲ್ ಮಾಡ್ತಾಯಿರ್ತಾರೆ. ಅವ್ರು ಯಾರು ಅಂದರೆ ವಾರನ್ ಹೆಸ್ಟಿಂಗ್ ಫಸ್ಟು. 1774 ಕಲ್ಕತ್ತಾದಲ್ಲಿ SC ಸ್ಥಾಪನೆ. SC ಅಂದರೆ ಏನು? ಸುಪ್ರೀಂ ಕೋರ್ಟ್. ಇದು ಫಸ್ಟ್ ಕ್ವಶನ್ ಕೇಳ್ತಾನೆ, ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ಫಸ್ಟ್ ಕೇಳ್ತಿದ್ದ. ಈಗ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ. ಓಕೆನಾ? ನೆಕ್ಸ್ಟ್ ಇನ್ನೇನು ಕೇಳ್ತಾನೆ ಅಂದರೆ ಇದರ ಮೊದಲ ನ್ಯಾಯಾಧೀಶ ಯಾರು ಅಂತ ಕೇಳ್ತಾನೆ. ಸರ್ ಎಲಿಜಾ ಹಿಂಫೆ ಅನ್ನೋನು ಮೊದಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿರ್ತಾನೆ. ಓಕೆನಾ? ಈಗ ನೋಡಿ, ಇದು ಬ್ರಿಟಿಷ್ ಗೌರ್ಮೆಂಟಲ್ಲಿ ಇದ್ದಾಗ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಂದಾಗ ಈ ಸುಪ್ರೀಂ ಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1950 ಆಯಿತು, ಜನವರಿ 28. ಓಕೆ, ಇದು ಸ್ಥಾಪನೆ ಕೇಳ್ತಿದ್ದ. ಈಗ ಡೇಟು ಕೇಳ್ತಾನೆ, 1928. ಇದ್ರ ಮುಖ್ಯ ನ್ಯಾಯಾಧೀಶ ಬಂದು ಜಸ್ಟಿಸ್ J. ಕನಿಯಾ ಅಂತಂದ್ಬಿಟ್ಟು ಹೇಳ್ತೀವಿ. ಓಕೆನಾ? ಈಗ ಪ್ರಸ್ತುತವಾಗಿ ಚೇಂಜ್ ಆಗಿರ್ಬೋದು, ಚೇಂಜ್ ಆಗ್ತಾನೆ ಇರ್ತಾರೆ. ಈಗ ಸೂರ್ಯಕಾಂತ್ ಅಂತ ಬಂದಿದ್ದಾರೆ. ಸೊ ಪ್ರೆಸೆಂಟ್ ಇರೋದು ಯಾವಾಗಲೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟು 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ನಾವು ನೋಡ್ಬೋದು. ಓಕೆ, ಇದೇನು ಮಾಡ್ತು? ಈಗ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಏನೇನಾಯಿತು, ನೆಕ್ಸ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಏನಾಗ್ತಿದೆ ಅದು ನೋಡ್ಕೋಬೇಕು. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಯಿತು, ನೆಕ್ಸ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟು. ಇದು ಸಮರೈಸ್ ಮಾಡಬೇಕು. ಸಮರೈಸ್ ಮಾಡಿ ಹೇಳೋದಾದರೆ
ಜಸ್ಟ್ ಇದು 4 ಪಾಯಿಂಟು. ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ನಿಯಂತ್ರಿಸಲು ಜಾರಿಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಇದರಿಂದ ಏನೇನಾಯಿತು ಅಂದರೆ ನಮ್ಮ ಬಂಗಾಳಕ್ಕಷ್ಟೇ ಸೀಮಿತವಾಗಿದ್ದ ಗವರ್ನರ್ ಜನರಲ್ ಆದರೆ ಏನಾಯಿತು, ನೆಕ್ಸ್ಟ್ 3 ಪ್ರಾವಿಷನ್ಸು ಅಧಿಕಾರ ಸಿಕ್ತು. ಬಾಂಬೆ, ಕಲ್ಕತ್ತಾ, ಮದ್ರಾಸು 3 ಅವನಿಗೆ ಅಧಿಕಾರ ಸಿಕ್ತು. ಸೊ ಇದರಿಂದ ನಮಗೆ ನೆಕ್ಸ್ಟ್ ಇನ್ನೇನು ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತೀವಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ 73 ಬಂದರೆ ಅದು ಬಂದು 1 ವರ್ಷದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಾಗ ಯಾರು ನ್ಯಾಯಾಧೀಶ ಆಗಿರ್ತಾನೆ, ಸರ್ ಎಲಿಜಾ ಹಿಮ್ಫೆನ್ ಅವರು ನ್ಯಾಯಾಧೀಶ ಆಗಿರ್ತಾರೆ. ತದನಂತರ ಇದು ಬಿಫೋರ್ ಇಂಡಿಪೆಂಡೆನ್ಸ್. ಆಫ್ಟರ್ ಆದಮೇಲೆ 1950 ಜನವರಿ 28ರಂದು ನಾವು ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡ್ಕೋತೀವಿ. ಓಕೆನಾ. ಸೊ ಆಗ ಯಾರು ನ್ಯಾಯಾಧೀಶರಾಗಿರ್ತಾರೆ ಅಂದರೆ ಜೆ ಕನಿ ಅವರು ನ್ಯಾಯಾಧೀಶರಾಗಿರ್ತಾರೆ. ಇಷ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ಮುಗೀತು. ನೆಕ್ಸ್ಟ್ ನಾವು ಬರಬೇಕಾಗಿರೋದು ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂದರೆ ಏನು? ಇದು ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಪರಿಶೀಲಿಸಲು ಇಂಗ್ಲೆಂಡ್ ಪ್ರಧಾನಿ ಪಿಟ್ಸ್ ಹೆಸರಿನಲ್ಲಿ ಈಗ ತಗೊಬಂದ್ರಲ್ಲ, ಇದರಲ್ಲಿ ಏನೋ ಡಿಫಾಲ್ಟ್ಸ್ ಇದ್ರೆ ಸರಿ ಮಾಡೋಣ ಅಂದ್ಬಿಟ್ಟು 20 ವರ್ಷಕ್ಕೆ ನಾವು ಬಜೆಟಲ್ಲಿ 5 ವರ್ಷಕ್ಕೊಂದ್ಸಲ ವರ್ಷ ಬಜೆಟ್ ಕರಿತೀವಿ. 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡಲ್ಲ, ಸೇಮ್ 20 ವರ್ಷಕ್ಕೊಂದ್ಸಲ ಅಂದ್ಬಿಟ್ಟು ಇದನ್ನು ತಗೊಬರ್ತಾರೆ. ಓಕೆನಾ. 93, 13, 33, 53 ಎಷ್ಟು ಬಾರಿ ಇದನ್ನು ಕೇಳೋ ಚಾನ್ಸಸ್ ಇದೆ? 4 ಬಾರಿ ಪಿಟ್ಸ್ ಆ್ಯಕ್ಟು. ಇದು ಇಂಪಾರ್ಟೆಂಟು. 93, 53 ಡಿಸೆಂಡಿಂಗ್ ಆರ್ಡರ್ ಕೇಳ್ಬಿಡ್ತಾನೆ. ಓಕೆನಾ. ಈ ಪಿಟ್ಸ್ ಆ್ಯಕ್ಟ್ ಹೊರಡಿಸಿದ ಪ್ರಧಾನಮಂತ್ರಿ ಯಾರು ಅದನ್ನು ಕೇಳ್ತಾನೆ. ಕಾಮೆಂಟ್ ಮಾಡಿ. ಓಕೆ. ನೆಕ್ಸ್ಟು 1793 ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕಾಗಿ ವಾರ್ಷಿಕವಾಗಿ 1,00,000 ರೂಪಾಯಿ ಮೀಸಲನ್ನ ಕೊಡ್ತೀವಿ. ನೋಡಿ, ಇದು ಪಿಟ್ಸ್ ಆ್ಯಕ್ಟ್ ಪ್ರಕಾರ ನಮ್ಗೆ ಒಂದು ಬೆನಿಫಿಟ್ ಸಿಗುತ್ತೆ. ಏನು ಬೆನಿಫಿಟ್ಸ್ ಅಂದರೆ, ನಮಗೆ ಆಂಗ್ಲ ಮಾಧ್ಯಮ ಇಂಗ್ಲೀಷು ಅವ್ರ ಭಾಷೆ ಉದ್ಧಾರ ಆಗಬೇಕು ಅಂದ್ಬಿಟ್ಟು 1,00,000 ರೂಪಾಯಿ ಅನುದಾನಗಳನ್ನು ಕೊಡ್ತಾರೆ. ಇಂಗ್ಲೀಷ್ ಪ್ರಾವಿಷನ್ಸ್ ತೆಗ್ಸೋಕ್ಕೆ. ಇಲ್ಲಿ ಕ್ರಿಶ್ಚಿಯಾನಿಟಿ ಎಲ್ಲ ಬರುತ್ತೆ. ಬೈಬಲ್ನೆಲ್ಲ ಓದಿಸೋದು ಮಾಡೋದು, ಈ ಥರ ತುಂಬ ಪಾಶ್ಚಾತ್ಯೀಕರಣ, ವೆಸ್ಟರ್ನ್ ಕಲ್ಚರ್ ಬರಲಿ ಅಂತಂದ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟು ಇದು 1793 ಪ್ರಮುಖ ಪಿಟ್ಸ್ ಕೊಡುಗೆ ಅಂದರೆ 1813 ಏನು ಕೊಡುಗೆ ಇದೆ? ಬಂಗಾಳದ ಗವರ್ನರ್ ಜನರಲನ್ನು ಭಾರತ ಗವರ್ನರ್ ಜನರಲ್. ನೋಡಿ, ನಾವು ಹೇಳಿದ್ವಲ್ಲ ರೆಗ್ಯುಲೇಟಿಂಗ್ ಆ್ಯಕ್ಟು 1773 ಪ್ರಕಾರ ಬಂಗಾಳ ಬಂದು ಬಿ ಜಿ ಆಗ್ತಾನೆ. ಬಂಗಾಳ ಗವರ್ನರ್ ಬಂದು ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ. ಮೂರು ಪ್ರಾವಿಷನ್ಸ್ ಸಿಗುತ್ತೆ ಅವನಿಗೆ. ಬಂಗಾಳ ಆಗಿರ್ಬೋದು, ಮುಂಬೈ ಮದ್ರಾಸ್ ಆಗಿರ್ಬೋದು, ಮತ್ತು ಬಾಂಬೆ ಆಗಿರ್ಬೋದು, 3 ಪ್ರಾವಿಷನ್ ಸಿಗುತ್ತೆ. ದೆನ್ 1813 ಇನ್ನೊಂದು ತಗೊಬರ್ತಾರೆ, ಸೇಮ್ ಅದೇ ಥರ ಪಿಟ್ಸ್ ಆ್ಯಕ್ಟಲ್ಲಿ. ಅವ್ರು ಏನು ರೆಗ್ಯುಲೇಟಿಂಗ್ ಆ್ಯಕ್ಟ್ ತಂದಿದ್ರು ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ, ಮಾಡಿಫೈ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದವನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಸೊ ಈ ಬಿ ಜಿ ಇರ್ತಾನಲ್ಲ, ಇವನು ನೆಕ್ಸ್ಟು ಇದೊಂದು ಬಿ ಜಿನೇ ಆಯ್ತಾನೆ. ಬಟ್ ಏನಾಗ್ತಾನೆ, ಬಂಗಾಳ ಟು ಭಾರತ್ ಆಗ್ತಾನೆ. ಭಾರತದ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಸೊ ಇದರಲ್ಲಿ ಮೊದಲನೇವನು ಯಾರು ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಅಂದರೆ ತುಂಬ ಇದೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಇವನು ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾನೆ, ಮತ್ತು ಇಂಗ್ಲೀಷ್ ಎಜುಕೇಷನ್ ತರ್ತಾನೆ, ರಿಫಾರ್ಮೇಷನ್ ಮಾಡ್ತಾನೆ. ಸೊ ನಮ್ಮ ಹಿಸ್ಟ್ರಿಲಿ ಎಲ್ಲೋ ಒಂದು ಕಡೆ ಇವನ್ನ ಯೂನಿವರ್ಸ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಓಕೆನಾ. ಲಾರ್ಡ್ ವಿಲಿಯಂ ಬೆಂಟಿಕ್. ಓಕೆ. ಸತಿ ಪದ್ಧತಿ ತಂದಿರೋದು ರಾಜಾರಾಮ ನಿರ್ಮೂಲನೆ ಹೇಳಿದ್ನಲ್ಲ ಇದೆ. ಓಕೆ. ನೆಕ್ಸ್ಟು 1853 ಇದು ಮೊದಲನೇ ಪಿಟ್ಸ್ ಆ್ಯಕ್ಟಲ್ಲಿ ಏನು ಬಂತು, ಎರಡನೇ ಪಿಟ್ಸ್ ಆ್ಯಕ್ಟಲ್ಲಿ ಏನು ಬಂತು, ಮೂರನೇ ಪಿಟ್ಸ್ ಆ್ಯಕ್ಟು. 1853 ಏನು ಬಂತು, ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಲಾರ್ಡ್ ಮೆಕಾಲೆ ಸಮಿತಿಯ ಶಿಫಾರಸಿನ ಮೇಲೆ ಭಾರತೀಯರಿಗೂ ಅವಕಾಶಗಳನ್ನು ಕೊಟ್ಟ. ಇದು ಸಿವಿಲ್ ಸರ್ವಿಸ್, ಆವತ್ತಿನ ಕಾಲದ IAS. ಈ IASಲ್ಲಿ ಸತ್ಯನಾಥ ಠಾಗೂರ್ ಪಾಸ್ ಆಗ್ತಾರೆ, ಸುರೇಂದ್ರನಾಥ್ ಬ್ಯಾನರ್ಜಿನೂ ಪಾಸ್ ಮಾಡ್ತಾರೆ 1869. ದೆನ್ ನಮ್ಮ ಇವರು ಯಾರು ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ 4th ರ್ಯಾಂಕ್ ಬಂದಿರ್ತಾರೆ.
ಸೊ 1873 ಏನಾಯಿತು, 1,00,000 ಕೊಟ್ಟರು. 2013 ಏನು ಮಾಡ್ತು, ಬೆಂಗಾಳ ಗವರ್ನರ್ ಜನರಲ್ ಇದ್ದವನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆದರು. ಮೊದಲನೇವ್ರು ಯಾರು ಅಪಾಯಿಂಟ್ ಆದರು ಅಂದರೆ ಸರ್ ವಿಲಿಯಂ ಬೆಂಟಿಕ್ ಆದರು. ನೆಕ್ಸ್ಟು 1853 ಏನು ಮಾಡಿದ್ರು, ನಾವು ಈಗೇನು ಎಕ್ಸಾಮ್ ಬರೀತಾ ಇದ್ದೀವಿ, ಈ ಎಕ್ಸಾಮ್ ಬರೋದಕ್ಕೆ ಕಾರಣನೇ ಬಂದು ಇವ್ರು ಮಾಡಿದ ಸಿಸ್ಟಮು. ಓಕೆನಾ, ಸ್ಪರ್ಧಾತ್ಮಕ ಪರೀಕ್ಷೆನ ತೊಗೊಬಂದರು. ಆ ಸ್ಪರ್ಧಾತ್ಮಕ ಪರೀಕ್ಷೆನ ತಂದವ್ರು ಯಾರು ಅಂದರೆ ಲಾರ್ಡ್ ಮೆಕಾಲೆ. ಸೊ ಇದೇ ಥರ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆನ ತಂದಾಗ ಆಗಿದ್ದಂಥ ದಿವಾನ್ ಯಾರು, ಯಾವ ದಿವಾನ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆನ ಆರಂಭಿಸಿದ್ರು ಅಂತ ಕ್ವಶನ್ ಬಂದಿದೆ. ಆಲ್ಮೋಸ್ಟ್ ಬಂದಿದೆ, 3-4 ಕ್ವಶನ್ ಪೇಪರಲ್ಲಿ ಬಂದಿದೆ. ಸೇಮ್ ಇದೇ ಥರ ನಮ್ಮ ಇಂಡಿಯನ್ದಲ್ಲಿ ಯಾರು ಅಂತ ಕೇಳಿದ್ರೆ ಲಾರ್ಡ್ ಮೆಕಾಲೆ. ಸೊ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾರು ಆರಂಭಿಸಿದ್ರು ಅನ್ನೋದು ಆನ್ಸರ್ನ ಕಮೆಂಟ್ ಮಾಡಿ. ಓಕೆನಾ. ನೆಕ್ಸ್ಟು ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟ ಭಾರತದ ಸಂವಿಧಾನ ಜನವರಿ 26 ಅದನ್ನ ಹೇಳಿದೆ ಜಾರಿ ಆಯಿತು. ಸೊ ಓಕೆ. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ನಿಯಂತ್ರಣದ ಆಲ್ರೆಡಿ ಹೇಳಿದ್ದೀನಿ. ಓಕೆ. 73 ಬಂದು ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಯಿತು. ಗವರ್ನರ್ ಜನರಲ್ ಅವರಿಗೆ ಸಹಾಯ ಮಾಡಲು 4 ಜನ ಸದಸ್ಯರನ್ನು ನೇಮಕ ಮಾಡಿ ಸಲಹಾ ಮಂಡಳಿಯನ್ನು ರಚಿಸಲಾಗಿತ್ತು ಈ 73. ಓಕೆನಾ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದು 73 ಆಯಿತು. ನಾನು ಹೇಳಿದ್ನಲ್ಲ, ಇಲ್ಲೇನಾಗ್ತಾನೆ, ಬಂಗಾಳದ ಗವರ್ನರ್ ಬಂದು ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ. 73 ಆ್ಯಕ್ಟ್ರ ಪ್ರಕಾರ ಆಗ್ತಾ ಇರೋದು. ಓಕೆನಾ. ನೆಕ್ಸ್ಟ್ ಅವನಿಗೆ 4 ಜನ ಮೆಂಬರ್ ಕೊಡ್ತೀವಿ. ಓಕೆ, 4 ಜನ. ಪ್ರಥಮ ಬಂಗಾಳದ ಗವರ್ನರ್ ಜನರಲ್ ಬಂದು ವಾರನ್ ಹೆಸ್ಟಿಂಗು, ಕೊನೆಯ ಬಂಗಾಳದ ಗವರ್ನರ್ ಬಂದು ವಾರನ್ ಹೆಸ್ಟಿಂಗು. ಅವನೇ ತಾನೇ ಗವರ್ನರ್ ಜನರಲ್ ಆಗಿ ಮಾಡೋದು. ಸೊ ಅವನೇ ಆಗಿರ್ತಾನೆ ಲಾಸ್ಟು ಮತ್ತು ಫಸ್ಟು. ಓಕೆನಾ. ಪ್ರಥಮ ಬಂಗಾಳದ ಗವರ್ನರ್ ಬಂದು ರಾಬರ್ಟ್ ಕ್ಲೈವ್. ಫಸ್ಟು ಬಂಗಾಳದ ಗವರ್ನರ್ ಅಷ್ಟೇ ಹುದ್ದೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಆದಮೇಲೆ ಬಂಗಾಳದ ಗವರ್ನರ್ ಜನರಲ್, ನೆಕ್ಸ್ಟ್ ಆದಮೇಲೆ ಭಾರತದ ಗವರ್ನರ್ ಜನರಲ್, ನೆಕ್ಸ್ಟು ಭಾರತದ ವೈಸ್ರಾಯಿ. ಓಕೆನಾ. ವೈಸ್ರಾಯಿ ಹುದ್ದೆ ಕೊನೆಗಾಗಿ ಪುನಃ ಭಾರತದ ಗವರ್ನರ್ ಜನರಲ್ ಬರ್ತಾರೆ. ಓಕೆನಾ. ಸ್ವತಂತ್ರ ಆದಮೇಲೆ ಬರೋವಂಥದ್ದು. ಓಕೆ. ಇವನು ಬಂಗಾಳ, ಬಾಂಬೆ, ಮದ್ರಾಸು 3 ಪ್ರಾಂತ್ಯಗಳನ್ನೊಳಪಟ್ಟು ಕೆಲಸ ಮಾಡ್ಬೋದಿತ್ತು. ಕರ್ನಾಟಕ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಿತ್ತು. ಮೊದಲ ನ್ಯಾಯಾಧೀಶ ಸರ್ ಖಲೀಫಾ ಹಿಂದೆ. ಓಕೆ. ಸುಪ್ರೀಂ ಕೋರ್ಟನ್ನು ರದ್ದುಪಡಿಸಿ ಕಲ್ಕತ್ತಾ, ಬಾಂಬೆ. ನೋಡಿ, ಇದು ಇಂಪಾರ್ಟೆಂಟು. 1862 ತೆಗೆದಾಕ್ಬಿಡ್ತಾರೆ. ತೆಗೆದಾಕಿ ಪುನಃ 3 ಸ್ಥಾಪನೆ ಮಾಡ್ಕೋತಾರೆ. ಓಕೆ. 1813 ಕಾಯ್ದೆ ಪ್ರಕಾರ ಹೇಳಿದ್ನಲ್ಲ, ಇಂಗ್ಲೆಂಡಿಂದ ಕೃಷಿ ಮಿಷನ್ಗಳು ಭಾರತಕ್ಕೆ ಬಂದು ಅವರ ಜಾತಿ ಧರ್ಮ ಅಂತ ಮತಾಂತರಗೊಳಿಸೋದಂತ ಮಾಡಿದ್ರು. ಪ್ರತಿ ವರ್ಷ 1,00,000 ರೂಪಾಯಿ ಅವಕಾಶ ಕೊಟ್ಟರು. ಆವತ್ತಿನ ಕಾಲದಲ್ಲೇ 1,00,000 ರೂಪಾಯಿನ ಕೊಟ್ಟರು. ಯಾಕಂದರೆ ಆಂಗ್ಲ ಮಾಧ್ಯಮ ಪಾಶ್ಚಾತ್ಯೀಕರಣ ಅಂತ ಹೇಳಿದ್ನಲ್ಲ, ಆ ಸಿಸ್ಟಮ್ ತರಲಿ ಅಂದ್ಬಿಟ್ಟು 1813 ಇದು ಇಂಪಾರ್ಟೆಂಟ್. ಆದರೆ ನೆಕ್ಸ್ಟು 1773 ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. 93 ಕೊಡ್ತಾ ಹೋಗ್ತಾರೆ ದುಡ್ಡನ್ನ. 1793 ನೆಕ್ಸ್ಟು ಚಾರ್ಟರ್ ಕಾನೂನು ಬಂತು. ನೆಕ್ಸ್ಟು 1833 ಏನೇನು ದೊರೀತು ಅಂತ. 1833 ಭಾರತದ ಗವರ್ನರ್ ಜನರಲ್ ಅಂತ ಇದ್ದವ್ರನ್ನ ಆಯಿತಾ, ಬಂಗಾಳ ಅಂತ ಇದ್ದವ್ರನ್ನ ಭಾರತ ಅಂತ ನಾವು ಚೇಂಜ್ ಮಾಡಿದ್ಮೇಲೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ಕು, ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಿರ್ತಾರೆ. ಓಕೆನಾ. ಇವರು ಸತಿ ನಿರ್ಮೂಲನೆ ಪದ್ಧತಿ ಎಲ್ಲ ತೆಗೆದ್ರು. 1853 ಬಂದಂಥ ಎಕ್ಸಾಮ್ಸಲ್ಲಿ ನಾಗರಿಕ ಸೇವಾ ಸಿಬ್ಬಂದಿ ಹೇಳಿದ್ದೆ, ಇದು ಆಲ್ರೆಡಿ ರಿಪೀಟ್ ಆಗಿದೆ. ಓಕೆ. 73 ಲಾರ್ಡ್ ಮೆಕಾಲೆ. ಓಕೆನಾ. ನಾಗರಿಕ ಸೇವಾ ಸಿಬ್ಬಂದಿಯಿಂದ ಲಾರ್ಡ್ ಮೆಕಾಲೆ ಸಮಿತಿಯನ್ನು ನೇಮಿಸಲಾಯಿತು. ಇದು ಇಂಪಾರ್ಟೆಂಟು, ಲಾರ್ಡ್ ಮೆಕಾಲೆ. ಆಯಿತಾ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಮೊದಲ ಭಾರತೀಯ ಸತ್ಯನಾಥ ಠಾಗೂರು. ಇವರು ಯಾರು, ರವೀಂದ್ರನಾಥ್ ಠಾಗೂರ್ ಅವರು ಬ್ರದರ್ ಆಗಿರ್ತಾರೆ. ನೆಕ್ಸ್ಟು ಸುರೇಂದ್ರನಾಥ್ ಬ್ಯಾನರ್ಜಿ, ಇವರು ಕ್ಲಿಯರ್ ಮಾಡ್ತಾರೆ.
ನೆಕ್ಸ್ಟು ತದನಂತರ ಪ್ರಥಮ ಬಾರಿಗೆ ಶಾಸನ ರೂಪಿಸಲು ಕೇಂದ್ರದಲ್ಲಿ ಶಾಸನೀಯ ಪರಿಷತ್ತನ್ನು ರಚಿಸಲಾಯಿತು. ಓಕೆ, 1856ರಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಸಹಾಯದ ಮೇರೆಗೆ ಲಾರ್ಡ್ ಡಾಲ್ಹೌಸಿ ವಿಧವಾ ಪೂರ್ಣ ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದನು. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸತಿ ಸಿಸ್ಟಮ್ಮು ತೆಗೆದಿದ್ದು ವಿಲಿಯಂ ಬೆಂಟಿಕ್ ಆದರೆ ವಿಧವೆಗಳು ಪುನಃ ಮದುವೆ ಆಗ್ಬೋದು ಅಂತ ತಂದವನು ಲಾರ್ಡ್ ಡಾಲ್ಹೌಸಿ. ಯಾರ ಸಹಾಯದಂಗೆ? ವಿಶ್ವಚಂದ್ರ ವಿದ್ಯಾಸಾಗರ್. ಇಲ್ಲಿ ಕೇಳ್ಬಿಡ್ಬೋದು ರಿಫಾರ್ಮರು ಮತ್ತು ಗವರ್ನರ್ ಅಂತ. ರಿಫಾರ್ಮರ್ ಬಂದು ರಾಜಾರಾಮ್ ಮೋಹನ್ ರಾಯ್. ದೆನ್ನು ಗವರ್ನರ್ ಜನರಲ್ ಬಂದು ಆ ಟೈಮಲ್ಲಿ ಬಂದು ವಿಲಿಯಂ ಬೆಂಟಿಕ್ ಇದ್ದರು. ಸೇಮ್ ಅದೇ ಥರ ಈಶ್ವರ್ ಚಂದ್ರ ವಿದ್ಯಾಸಾಗರು, ದೆನ್ ಬಂದು ಲಾರ್ಡ್ ಡಾಲ್ಹೌಸಿ. ಓಕೆನಾ? ಇವನೇನು ಕೊಟ್ಟ? ಇವನು ಸತಿ ಸಿಸ್ಟಮ್ ಬ್ಯಾನ್ ಮಾಡಿದರೆ ಇವನು ವಿಧವೆಗಳು ಪುನಃ ಮದುವೆ ಆಗ್ಬೋದು ಅಂದ್ಬಿಟ್ಟು ಇವನು ತಂದು ಕೊಟ್ಟ. ಓಕೆನಾ? ನೆಕ್ಸ್ಟು 1700 ನಾನು ಹೇಳಿದ್ದೆ, ಇದು ಕ್ರಮವಾಗಿ 20 ವರ್ಷಕ್ಕೆ ಒಂದೊಂದು ಸಲ 4 ಚಾರ್ಟೆಡ್ ಆ್ಯಕ್ಟ್ಗಳು ಬಂತು. ಇಷ್ಟು ಕ್ಲಿಯರ್ ಇದ್ರದ್ದು. ಓಕೆನಾ? ನೆಕ್ಸ್ಟು ಬಂದು 1858ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಅಥವಾ ವಿಕ್ಟೋರಿಯಾ ರಾಣಿ ಘೋಷ. ಇದೇನಿಗೆ ಬಂತು ಅಂದರೆ ಸಿಪಾಯಿ ದಂಗೆ ಅಂತ ನಾವು ಇದು ಹೇಳ್ತೀವಿ. ಸಿಪಾಯಿ ದಂಗೆ ಕಾರಣ ಬಂದು ಮಂಗಲ್ ಪಾಂಡೆ ಏನಕ್ಕೆ ಕಾರಣ ಆಯಿತು ಅಂದರೆ ಅವರು ಬಂದೂಕ ಇತ್ತು, ಯಾರು ಬ್ರಿಟಿಷ್ ಅವರು ರಾಯಲ್ ಎನ್ಫೀಲ್ಡ್ ಅನ್ನೋ ಬಂದೂಕ ಇತ್ತು. ಅದಕ್ಕೆ ಹಂದಿ ಫ್ಯಾಟ್ ಯೂಸ್ ಮಾಡೋದ್ರಿಂದ ಅಲ್ಲಿದ್ದಂಥ ಸಿಪಾಯಿಗಳು ದಂಗೆ ಎದ್ದೇಳಿದ್ರು. ಸೊ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ನಾನು ಅನ್ಕೋತೀನಿ, ನೆಸೆಸರಿ ಇಲ್ಲ. ನೆಕ್ಸ್ಟು ಇದರಲ್ಲಿ ವಿಕ್ಟೋರಿಯಾ ರಾಣಿ ಘೋಷಣೆ, ಇದನ್ನು ಭಾರತದ ಸರ್ಕಾರದ ಆ್ಯಕ್ಟ್ ಅಂತ ಅಂತೀವಿ, ಅಥವಾ ವಿಕ್ಟೋರಿಯಾ ರಾಣಿ ಘೋಷಣೆ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ವಿಕ್ಟೋರಿಯಾನವರು ಹಿಂಗಿದ್ರು, ಅವ್ರು ಕೊಟ್ಟಿದ್ದಂಥ ಘೋಷಣೆ ಅಂತಲೂ ನಾವು ಹೇಳ್ತೀವಿ. ಓಕೆನಾ? ಸೊ ಓಕೆ, ಇದು ಏಪ್ರಿಲ್ 8, 1857ರಲ್ಲಿ ಮಂಗಲ್ ಪಾಂಡೆಯಿಂದ ಬಂತು. ದಾದಾಬಾಯಿ ನವರೋಜಿ ಭಾರತದ ಮೆಗ್ನಾ ಕಾರ್ಟ್ ಅದು ಹೋಲಿಕೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. 1858ರ ಭಾರತ ಸರ್ಕಾರದ ಕಾಯ್ದೆಯನ್ನು ಭಾರತದ ಮೆಗ್ನಾ ಕಾರ್ಟ್ ಎಂದು ಹೋಲಿಸಿದವರು ಯಾರು ಅಂತ ಕೇಳ್ತಾರೆ. ಅಥವಾ ದಾದಾಬಾಯಿ ನವರೋಜಿಯವರು 1858ರ ಭಾರತದ ಸರ್ಕಾರ ಕಾಯ್ದೆಯನ್ನು ಏನೆಂದು ಹೋಲಿಸಿದ್ದಾರೆ ಅಂತಲೂ ಕೇಳ್ತಾರೆ. ಓಕೆನಾ? ಸೊ ಓಕೆ, ಈ ದಂಗೆಯನ್ನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಂದರು ವಿ ಡಿ ಸಾವರ್ಕರ್. ಸ್ಟೇಟ್ಮೆಂಟ್ ನೋಡಿ, ಇವ್ರದ್ದೊಂದು ಸ್ಟೇಟ್ಮೆಂಟು. ನೆಕ್ಸ್ಟು ನವೆಂಬರ್ 1, 1858 ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿ ಆದೇಶ ಹೊರಡಿಸಿದ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಜಾ ಮಾಡಿಸಿ ಭಾರತದ ಆಡಳಿತವನ್ನು ನೇರವಾಗಿ ರಾಣಿ ವಹಿಸ್ಕೊಂಡಿರೋ. ಓಕೆ, ಅಲ್ಲಿ ಸೈನಿಕರೆಲ್ಲ ದಂಗೆ ಎದ್ದೇಳೋದ್ರಿಂದ ಈಸ್ಟ್ ಇಂಡಿಯಾ ಕಂಪ್ನಿಗೆ ರೂಲ್ ಮಾಡೋಕ್ಕೆ ಕೊಡಲಿಲ್ಲ, ಡೈರೆಕ್ಟಾಗಿ ಅವರೇ ತೊಗೊಂಡ್ರು. ಓಕೆ, ಥ್ರೂ ವೈಸ್ರಾಯ ಅಂದರೆ ರಾಯಭಾರಿನ ವಹಿಸ್ಕೊಂಡಿರೋರು. ಇವರೆಲ್ಲ ನೋಡ್ಕೋತಾರೆ, ರೂಲ್ಸ್ ಎಲ್ಲ ಅವ್ರು ಹೇಳ್ದಂಗೆ ಇವ್ರು ಮಾಡಬೇಕಾಗಿರುತ್ತೆ. ಓಕೆನಾ? ದೆನ್ನು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದುಪಡಿಸಿ ವೈಸ್ರಾಯನ ಹುದ್ದೆಯನ್ನು ತಗೊಬಂದರು. ಬ್ರಿಟನ್ ಮಂತ್ರಿಮಂಡಲದ ಸದಸ್ಯನಾಗಿದ್ದು, ಬ್ರಿಟನ್ ಸಂಸತ್ತಿಗೆ ಜವಾಬ್ದಾರನಾಗಿದ್ದು, ಬ್ರಿಟಿಷ್ ಸರ್ಕಾರದಿಂದ 5 ವರ್ಷದ ಒಳಗೆ ನೇಮಿಸಲ್ಪಟ್ಟ ರಾಣಿಯ ನೇರ ಪ್ರತಿನಿಧಿಯಾಗಿ ಬ್ರಿಟಿಷ್ ಇಂಡಿಯಾದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ನೋಟ್, ಭಾರತದ ವೈಸ್ರಾಯ್ ಲಾರ್ಡ್ ಕೆನ್ನಿಂಗ್ ಅಂದರೆ ಕೊನೆಯ ಗವರ್ನರ್ ಜನರಲ್ ಇವನೇ ಆಗಿರ್ತಾನೆ, ಅವನೇ ವೈಸ್ರಾಯ್ ಆಗಿರ್ತಾನೆ. ಅಲ್ಲಿ ಎಲ್ಲದರಲ್ಲೂ ಅಷ್ಟೇ, ಕೊನೆಯವ್ರು ಯಾರಾಗಿರ್ತಾರೆ, ಈಗ ಲಾ ಚೇಂಜ್ ಆಯಿತು ಅಂದ್ರೆ ಅವರೇ ಫಸ್ಟ್ ಪರ್ಸನ್ ಆಗಿರ್ತಾರೆ. ಲಾರ್ಡ್ ಕೆನ್ನಿಂಗ್ ಅವನ ಟೈಮಲ್ಲೇ ಇದಿರುತ್ತೆ. ಓಕೆನಾ? ಏನಂದರೆ ಸೇಮು 5 ವರ್ಷ ರಾಯಭಾರಿ ಥರ ಅವರು ನಿಯೋಜನೆ ಮಾಡ್ಕೊಂಡಿರ್ತಾರೆ. ಅವನು ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಾನೆ, ಮೆಂಬರ್ಶಿಪ್ ಕೊಟ್ಟಿರ್ತಾರೆ. ಅವನು ಇಂಡಿಯಾದೆಲ್ಲ ಲೆಕ್ಕಾಚಾರ ಎಲ್ಲ ಅವನು ನೋಡ್ಕೋತಾ ಇರ್ತಾನೆ. ಓಕೆನಾ? ಓಕೆ, ಇವನಿಗೆ ರಾಜ ಕಾರ್ಯದರ್ಶಿ, ಈಗ ರಾಷ್ಟ್ರಪತಿಗೆ ಒಬ್ಬ ರಾಜ್ಯಪಾಲರು ಇರಲ್ಲ, ಅದೇ ಥರ ಪ್ರತಿಯೊಬ್ಬ ರಾಜಂಗೂ ಒಂದು ಒತ್ತಡಗಳು ಜಾಸ್ತಿ ಅಂದ್ಬಿಟ್ಟು ಪ್ರಥಮ ರಾಜ ಕಾರ್ಯದರ್ಶಿ ಅಂದ್ಬಿಟ್ಟು ಕೊಡ್ತಾನೆ. ಸ್ಟೇಟ್ ಸೆಕ್ರೆಟರಿ ಲಾರ್ಡ್ ಸ್ಟ್ಯಾನ್ಲಿ ಅಂತ. ಇದು ಇಂಪಾರ್ಟೆಂಟು, ಲಾರ್ಡ್ ಸ್ಟ್ಯಾನ್ಲಿ ಅಂತ. 1909ರ ಭಾರತದ ಕೌನ್ಸಿಲ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ. ಇದು ಇಂಪಾರ್ಟೆಂಟು. ಮಿಂಟೋ ಮಾರ್ಲೆ ಇವರಿಬ್ಬರು ಸೇರಿ ಇದನ್ನು ಆ್ಯಕ್ಟ್ನ ತರ್ತಾರೆ, ಅದರಿಂದ ಇವ್ರನ್ನ ಮಿಂಟೋ ಮಾರ್ಲೆ ಅಂತಾರೆ. ಇದರಲ್ಲಿ
ವೈಸ್ರಾಯ್ ಬಂದು ಮಿಂಟೋ ಆಗಿದ್ದ, ಕಾರ್ಯದರ್ಶಿ ಬಂದು ಮಾರ್ಲೆ ಆಗಿದೆ. ಇವರಿಬ್ಬರದ್ದು ಸೇರಿಸಿ ಹಾಕ್ಬಿಟ್ಟಿದ್ದೀವಿ 1909 ಮಿಂಟೋ ಮಾರ್ಲೆ ಸುಧಾರಣೆ. ಓಕೆನಾ. ಇವ್ರು ಏನು ಮಾಡ್ತಾರೆ, ಕೋಮುವಾದದ ಆಧಾರದ ಮೇಲೆ, ಇದು ಇಂಪಾರ್ಟೆಂಟು, ಕಮ್ಯುನಲ್ ಅವಾರ್ಡ್ ಕೊಡ್ತಾರೆ, ಪ್ರತ್ಯೇಕ ಮುಸ್ಲಿಮರಿಗೆ ಅವಕಾಶಗಳನ್ನ ಕೊಡ್ತಾರೆ. ಸೊ ಅದಕ್ಕಾಗಿ ಲಾರ್ಡ್ ಮಿಂಟೋ ಮಾರ್ಲೆನ ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ನಮ್ಮಲ್ಲೇ ಜಗಳ ತಂದು ಮಡಗಿಸೋಕ್ಕೆ ಮಾಡ್ತಾರೆ ಈ ಥರ ಐಡಿಯಾನ. ಬ್ರಿಟಿಷ್ ಅವ್ರದ್ದೆಲ್ಲ ಯಾವಾಗಲೂ ಅದೇ ತಾನೇ, ಹೊಡೆದು ಆಳುವ ನೀತಿ ಅಂತ. ಸೊ ಮಾಡ್ತಾರೆ. ನೆಕ್ಸ್ಟು, ಕೇಂದ್ರ ಪ್ರಾಂತ್ಯಗಳ ಶಾಸಕಾಂಗಗಳು ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಶಾಸಕಗಳ ಅಧಿಕಾರವನ್ನು ವಿಸ್ತರಿಸಲಾಯಿತು. ಫಸ್ಟು 100 ಸೀಟ್ ಇತ್ತು ಅಂತ ಇದ್ದಾಗ ಕೇಂದ್ರದಲ್ಲಿ, ಮತ್ತು ಸ್ಟೇಟಲ್ಲಿ ಒಂದು 50 ಸೀಟ್ ಇತ್ತು ಅಂದರೆ ಇಂಕ್ರೀಸ್ ಮಾಡಿ ಅವರ ಅಧಿಕಾರಗಳನ್ನು ವಿಸ್ತರಿಸ್ತಾರೆ. ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಈ ವೈಸ್ರಾಯ ಕಾರ್ಯಕಾರಿಕ ಮಂಡಳಿಯಲ್ಲಿ ಇವ್ರದ್ದೊಂದು ಸೆಕ್ರೆಟರಿ ಆಫ್ ಬೋರ್ಡ್ ಇರುತ್ತೆ. ಬೋರ್ಡಲ್ಲಿ ಭಾರತೀಯರನ್ನ ಮೊದಲನೇ ಬಾರಿಯಾಗಿ ನೇಮಕಾತಿ ಹೊಂದಿಸ್ಕೊಳ್ತಾರೆ. ಸೊ ಅದ್ಯಾರು ಭಾರತೀಯ ವ್ಯಕ್ತಿ ಅಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅನ್ನೋ ವ್ಯಕ್ತಿ. ಇವನು ಕಾನೂನು ಸದಸ್ಯ ಆಗಿ ಇವನ್ನ ಹೊಂದಿಸ್ಕೋತಾರೆ. 1919 ಭಾರತ ಸರ್ಕಾರ ಆ್ಯಕ್ಟ್ ಅಥವಾ ಮಾಂಟೆಗೋ ಚೆಲ್ಸ್ ಫಾರ್ಮ್ ಸುಧಾರಣೆ ನೋಡಿ. 1909 ಬಂದು ಮಾರ್ಲೆ ಮಿಂಟೋ ಆದರೆ 1919 10 ವರ್ಷಕ್ಕೆ ಭಾರತ ಸರ್ಕಾರ ಆ್ಯಕ್ಟ್ ಅಂತ ಕರಿಬೋದು, ಅಥವಾ ಮಾಂಟೆಗೋ ಚೆಲ್ಸ್ ಫಾರ್ಮಡ್ ಅಂತ ಕರಿಬೋದು. ಏನಕ್ಕೆ ಸೇಮ್ ಅದೇನೆ. ಮಾಂಟೆಗೋ ಚೆಲ್ಸ್ ಅಂದರು ಅದೇ, ಅವರು ಒಬ್ಬ ಚೆಲ್ಸ್ ಲಾರ್ಡ್ ಚೇಮ್ಫರ್ಡ್ ಬಂದು ವೈಸ್ರಾಯ್ ಆಗಿರ್ತಾನೆ, ಎಡ್ವಿನ್ ಮಾಂಟೆಗೋ ಬಂದು ಕಾರ್ಯದರ್ಶಿ ಆಗಿರ್ತಾನೆ. ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಮಿಂಟೋ ಮಾರ್ಲೆಲಿ ವೈಸ್ರಾಯ ಬಂದು ಲಾರ್ಡ್ ಮಿಂಟೋ, ಮಾರ್ಲೆ ಬಂದು ಇವನು. ಓಕೆನಾ. ಸೊ ಸೇಮ್ ಅದೇ ಥರ ಇಲ್ಲಿ ಉಲ್ಟಾ ಆಗುತ್ತೆ. ಇಲ್ಲಿ ಕಾರ್ಯದರ್ಶಿ ಹೆಸರು ಫಸ್ಟ್ ಕರಿತೀವಿ, ನೆಕ್ಸ್ಟ್ ವೈಸ್ರಾಯ ಹೆಸರು ಆಮೇಲೆ ಕರಿತೀವಿ. ಇದು ಕನ್ಫ್ಯೂಸ್ ಆಗಿ ಮಾಡ್ಕೋಬೇಡಿ. ಮಿಂಟೋ ಮಾರ್ಲೆ, ಓಕೆನಾ. ಮಿಂಟೋ ಬಂದು ವೈಸ್ರಾಯ, ಮಾರ್ಲೆ ಬಂದು ಸೆಕ್ರೆಟರಿ ಆಗಿರ್ತಾನೆ. ಬಟ್ ಇಲ್ಲಿ ಮಾಂಟೆಗೋ ಚೇಮ್ಸ್ಫರ್ಡ್, ಇಲ್ಲಿ ಮಾಂಟೆಗೋ ಬಂದು ಸೆಕ್ರೆಟ್ರಿ, ಚೇಮ್ಸ್ಫರ್ಡ್ ಬಂದು ವೈಸ್ರಾಯ್ ಆಗಿರ್ತಾನೆ. ಇವೆಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ. ದೆನ್ ವೈಸ್ರಾಯ್ ಲಾರ್ಡ್ ಚೇಮ್ಸ್ಫರ್ಡ್, ಕಾರ್ಯದರ್ಶಿ ಎಡ್ವಿನ್ ಮಾಂಟೆಗೋ. ಓಕೆನಾ. ಇವರು ಕೋಮುವಾದದ ಮುಸ್ಲಿಮರ ಜೊತೆಗೆ ಸಿಖ್ಖರು, ಯುರೋಪಿಯನು, ಆಂಗ್ಲ ಇಂಡಿಯನ್ಸ್ ಅವರನ್ನು ವಿಸ್ತರಿಸಲಾಗುತ್ತದೆ. ಎಲ್ರಿಗೂ ಕೊಡ್ತಾರೆ. ಅವ್ರು ಮುಸ್ಲಿಮ್ಸ್ ಕೊಟ್ಟರು, ಇವರು ಅದಕ್ಕಿಂತ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ, ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು. ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನದ ಶಾಸಕಾಂಗ ರಚನೆಗೆ ಅವಕಾಶ ಕಲ್ಪಿಸಲಾಯಿತು. ಇದು ಇಂಪಾರ್ಟೆಂಟು. ದ್ವಿಸದನ ಎಲ್ಲಿ ಕೊಟ್ಟರು ಅಂದರೆ ಚೇಮ್ಸ್ಫರ್ಡ್ ಅಥವಾ ಭಾರತ ಆ್ಯಕ್ಟ್ 1919 ಇವ್ರು ಕೊಡ್ತಾರೆ. ಏನಿದು, ಶಾಸಕಾಂಗ ಕೆಳಮನೆ ಮತ್ತು ಮೇಲ್ಮನೆ. ಓಕೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೌನ್ಸಿಲ್ ಆಫ್ ಸ್ಟೇಟು. ಸೊ ಇದು ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ನಮ್ಮ ರಾಜ್ಯಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಮ್ಮ ಲೋಕಸಭಾ, ಥ್ರೂ ದ ಪೀಪಲ್ ಎಲೆಕ್ಟೆಡು. ಓಕೆನಾ. ಯಾರು ಗೆದ್ದಿರೋರು ಎಲೆಕ್ಟ್ ಮಾಡ್ತಾರಲ್ಲ ಅದು ಇದು ರಾಜ್ಯಸಭಾ, ಜನ ಗೆಲ್ಲಿಸ್ತಾರಲ್ಲ ಅದು ಲೋಕಸಭಾ. ಆವತ್ತಿನ ಕಾಲದಲ್ಲಿ ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅಂದರೆ ಈ ವೈಸ್ರಾಯಿ. ಓಕೆನಾ. ಇವ್ರದ್ದು 1919 ಇಂಡಿಯಾ ಆ್ಯಕ್ಟ್ ಅಥವಾ ಲಾರ್ಡ್ ಮಾಂಟೆಗೋ ಚೆಲ್ಸ್ ಸುಧಾರಣೆ ಅಂತ ನಾವು ಕರಿಬೋದು. ಈಗ ಕೇಂದ್ರ ಪಟ್ಟಿ ಮತ್ತು ಪ್ರಾಂತ್ಯ ಪಟ್ಟಿ ಅಂತ 2 ಪಟ್ಟಿಗಳನ್ನ, ಈಗ ನಾವು ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟ್ ಅಂತ ಮಾಡಿಲ್ಲ, ಆ ಲಿಸ್ಟು ಯಾವಾಗ ಬಂತು ಜಾರಿಗೆ ಅಂದರೆ ಈ ಟೈಮಲ್ಲಿ ಬಂತು ಅಂತ ನಾವು ತಗೋಬೋದು. ಬ್ರಿಟನ್ನಲ್ಲಿ ಭಾರತದ ಹೈಕಮಿಷನರ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಭಾರತದ ಹೈಕಮಿಷನರ್ ಹುದ್ದೆಯನ್ನು ಬ್ರಿಟನ್ನಲ್ಲಿ ಸೃಷ್ಟಿಸಲಾಯಿತು. ನೋಡಿ, ಈಗ ನಮ್ಮ ದೇಶದೆಲ್ಲ ರಾಯಭಾರಿ ಬೇರೆ ದೇಶಕ್ಕೆ ಹೋಗಲ್ವಾ, ಆಗ ಅದೇ ಥರ ಅಲ್ಲಿ ಒಂದು ಹೈಕಮಿಷನರ್ ಹುದ್ದೆಯನ್ನು ಸೃಷ್ಟಿಸ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನೇನಾಗ್ತಿದೆ ಇವರು ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ರಾಣಿಗೆ ಕೊಡಬೇಕಾಗಿತ್ತು. ಸಾರ್ವಜನಿಕ ಹುದ್ದೆಯಲ್ಲಿ ದಕ್ಷರನ್ನು ಅರ್ಹ ವ್ಯಕ್ತಿಗಳನ್ನು ಮಾಡಲು ಲೋಕಸೇವಾ ಆಯೋಗ ರಚನೆಗೆ ಅವಕಾಶ ಕಲ್ಪಿಸಲಾಯಿತು. ಮೊದಲ ಅಧ್ಯಕ್ಷ ಬಂದು ಸರ್ ರಸ್ ಬರ್ಕರ್. ಇದು ನೋಡಿ, ಇವಾಗ ನಾವು ಏನು ಅನುಭವಿಸ್ಕೊಂಡು ಬರಿತಾ ಇದ್ದೀವಿ ಎಕ್ಸಾಮ್ಸು, ನಮ್ಮ ಲೋಕಸೇವಾ ಆಯೋಗನ ಇವರು
ಆಗಲೇ ಇಂಪ್ಲಿಮೆಂಟ್ ಮಾಡಿದರು. ಸರ್ ರಾಸ್ಬರ್ಗರ್ ಅನ್ನೋ ವ್ಯಕ್ತಿ 1924ರಲ್ಲಿ ಲಾರ್ಡ್ ಲೀ ಕಮಿಷನ್ ಭಾರತದಲ್ಲಿ ಲೋಕಸೇವಾ ಆಯೋಗವನ್ನು ಶಿಫಾರಸು ಮಾಡಿತ್ತು. ಓಕೆ, ಲೋಕಸೇವಾ ಆಯೋಗನ ಯಾವ ಒಂದು ಕಮಿಷನ್ನು ಶಿಫಾರಸು ಮಾಡಿತ್ತು ಅಂದರೆ ಲಾರ್ಡ್ ಲೀ ಕಮಿಷನ್ನು. ಸೊ ಅದರ ಮೊದಲ ಅಧ್ಯಕ್ಷ ಬಂದು ಸರ್ ಬರ್ಕರ್ ಬಂದು KPCC ಅಧ್ಯಕ್ಷ, ಲೈಕ್ ಎಕ್ಸಾಂಪಲ್, ಅಥವಾ UPCC ಅಧ್ಯಕ್ಷ. ಅದನ್ನು ಮಾಡಿ ಅಂತಂದವನು ಲಾರ್ಡ್ ಲೀ ಕಮಿಷನ್ನು. ಓಕೆನಾ. 1935 ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾಯ್ದೆ. ಇಟ್ ಈಸ್ ಎ ಬ್ಲೂ ಪ್ರಿಂಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ನೀಲ ನಕ್ಷೆ. ನೆಕ್ಸ್ಟು, ಪ್ರಾಂತ್ಯಗಳಲ್ಲಿ ಪೂರ್ಣ ಜವಾಬ್ದಾರಿಯುತ ಸರ್ಕಾರದ ರಚನೆಗೆ ಅವಕಾಶ ಕಲ್ಪಿಸಲಾಯಿತು. ಅದರಂತೆ 1973 ಸಾರ್ವತ್ರಿಕ ಚುನಾವಣೆ ನಡೆದು ಪ್ರಾಂತೀಯ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ಓಕೆ, ಈಗ ಅಲ್ಲಲ್ಲೇ ಪ್ರಾವಿಷನ್ಸಲ್ಲಿ ಒಂದು ಸರ್ಕಾರ ಬೇಕು ಅಂತ ಅಂದ್ಬಿಟ್ಟು ಒಂದು ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಅನ್ನಂತೆ ಅದು ಎಕ್ಸಿಸ್ಟಿಂಗ್ ಬಂತು. ಓಕೆನಾ. ಕೇಂದ್ರ ಪ್ರಾಂತೀಯ ಸರ್ಕಾರಗಳ ನಡುವೆ 3 ಪಟ್ಟಿಗಳನ್ನು ಮಾಡಿ ಅಧಿಕಾರ ಹಂಚಿಕೆ ಮಾಡಲಾಯಿತು. ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ. ಓಕೆನಾ. ಓಕೆ, ಇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ನೋಡಿ, ಸಂಯುಕ್ತ ಅಂದರೆ ಸೆಂಟ್ರಲ್ಲು, ಪ್ರಾಂತೀಯ ಅಂದರೆ ಸ್ಟೇಟು, ಸಮವರ್ತಿ ಅಂದರೆ 2 ಕನ್ಕರೆಂಟಾಗಿ ಬರೋವಂಥದ್ದು. ಸೊ ಆಗಿನ ಕಾಲದಲ್ಲಿ ಆ ಥರ ಅಂತಿದ್ರು, ಇವತ್ತು ಈ ಥರ ಚೇಂಜಸ್ ಆಗಿದೆ. ಪ್ರಾಂತ್ಯ ಈ ಥರ. ಓಕೆನಾ. ಲೋಕಸೇವಾ ಆಯೋಗದ ಬದಲಿಗೆ ಸಂಯುಕ್ತ ಲೋಕಸೇವಾ ಆಯೋಗ ರಚನೆಗೆ ಕೊಟ್ಟರು. ಅದೇ UPSC, ಇವತ್ತು ಪ್ರೆಸೆಂಟ್ ಇರೋವಂಥದ್ದು. ಅದೇ ಕೇಂದ್ರ ಲೋಕಸೇವಾ. ಸಂಯುಕ್ತ ಅಂದರೆ ಇಲ್ಲಿ ಕೇಂದ್ರ, ಸೊ ಇದು ಕೇಂದ್ರ ಲೋಕಸೇವಾ. ನಾವು ಜಾಯಿಂಟ್ ಲೋಕಸೇವಾನೂ ಮಾಡ್ಕೋಬೋದು. ಕರ್ನಾಟಕ ತಮಿಳುನಾಡದು ಮಾಡಿಕೊಂಡು ಜಾಯಿಂಟಾಗೂ ಮಾಡ್ಬೋದು, ಅವಕಾಶ ಇದೆ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚಿಸಲು ಅವಕಾಶ ಕಲ್ಪಿಸಲಾಯಿತು. ಶಾಸಕಾಂಗದ ಕೆಳಮನೆ ಬಂದು ಫೆಡ್ರಲ್ ಅಸೆಂಬ್ಲಿ, ಮೇಲ್ಮನೆ ಬಂದು ಕೌನ್ಸಿಲ್ ಆಫ್ ಸ್ಟೇಟು. ಆಲ್ರೆಡಿ ಅಲ್ಲಿ ಬಂದಿತ್ತಲ್ಲ, ನಾವು ಹಿಂದೆ ನೋಡ್ಬೋದು, ಇಲ್ಲಿ ಬಂದಿದೆ ನೋಡಿ. ಪ್ರಥಮ ಬಾರಿಗೆ ವೈಸ್ರಾಯ ಇವ್ರು ಕೊಟ್ಟಿರಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೌನ್ಸಿಲ್ ಆಫ್ ಸ್ಟೇಟು 145. ಅದನ್ನೇ ಇದು ಎಕ್ಸ್ಟೆಂಡ್ ಆಯಿತು, ಫೆಡ್ರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟು. ಓಕೆನಾ. ಕೇಂದ್ರದಲ್ಲೇ. ಸೊ ಇವರು ಎಲ್ಲಿ ಕೊಟ್ಟಿದ್ರು, ರಚನೆಗೆ, ದ್ವಿಸದನದ ಶಾಸಕಾಂಗ ರಚನೆಗೆ ಅವಕಾಶ ಕಲ್ಪಿಸಿದ್ರು ಅವಕಾಶನ. ಬಟ್ ಇವ್ರೇನು ಮಾಡಿದ್ರು, ಅದನ್ನು ಎಕ್ಸ್ಟೆಂಡ್ ಮಾಡಿದರು. ಓಕೆನಾ. ನೆಕ್ಸ್ಟ್, ಕೋಮುವಾದ ಪ್ರಾತಿನಿಧ್ಯತೆ ಜೊತೆಗೆ ತುಳಿತ ಒಳಗಾದ ಪರಿಶಿಷ್ಟ ವರ್ಗದ ಮತ್ತು ಮಹಿಳೆಗೆ ಇಂಟರ್ನಲ್ ರಿಸರ್ವೇಷನು, ಯಾರು ಹಿಂದೆ ಉಳಿದಿದ್ದಾರೋ ಅವ್ರಿಗೆಲ್ಲ ಕೊಡೋಣ ಅಂತ ನಿರ್ಧಾರ ಕೊಟ್ಟರು. 1935 ನಮ್ಮ ದಾಸತ್ವದ ನಿವಾರಣಾ ಕಾಯ್ದೆಗಾಗಿ ಜನರು ವ್ಯಾಖ್ಯಾನಿಸಿದರು. ಓಕೆನಾ. ಇದು ಇಂಪಾರ್ಟೆಂಟು. ಓಕೆ, ದಾಸತ್ವದ ನಿವಾರಣೆಗಾಗಿ ಜೀತ ನಿರ್ಮೂಲನಾ ಕಾಯ್ದೆ ಅಂತೀವಿ ದಾಸ ಪದ್ಧತಿಗೆ. ಓಕೆ, ಇದು ನೆಹರು ಯಾರು ಮಾಡಿದರು ಅಂದರೆ ನೆಹರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಭಾರತದಲ್ಲಿ ಕರೆನ್ಸಿ ವಹಿವಾಟುಗಳನ್ನು ಸ್ಥಾಪಿಸಲು RBI 1935. ಓಕೆ, ಇದನ್ನೇನಿಗೆ ಬ್ಲೂ ಪ್ರಿಂಟ್ ಅಂತೀವಿ ಅಂದರೆ ಇದರಲ್ಲಿ ರಿಸರ್ವೇಷನ್ ಕೊಟ್ಟರು SC/STಗೆ. ಸೊ ಅದೇ ರಿಸರ್ವೇಷನ್ ಇಂಪ್ಲಿಮೆಂಟ್ ಆಯಿತು. ಇದರಲ್ಲಿ ದಾಸ ನಿರ್ಮೂಲನಾ ಪದ್ಧತಿ ತಗೊಬಂದರು, ಅದನ್ನೇ ಸಂವಿಧಾನದಲ್ಲಿ ಹೇಳ್ತಿದೆ. RBI ತಂದರು, ಸಂವಿಧಾನದಲ್ಲಿ ಫೈನಾನ್ಸ್ ಕಮಿಷನ್ನು ಇದೆ. ಫೈನಾನ್ಸ್ ಕಮಿಷನ್ ಕೂಡ ಭಾಗ 1 RBI ಆಗಿದೆ. ಓಕೆನಾ. ಸೊ ಹಾಗಾಗಿ ಇದು ಬ್ಲೂ ಪ್ರಿಂಟ್ ಆಯಿತಾ. ದೆನ್ ಇಲ್ಲಿ ಶಾಸಕಾಂಗ ಕೆಳಮನೆ ಮತ್ತು ಮೇಲ್ಮನೆ ಅಂತ ಮಾಡಿದ್ರ. ಸೊ ಅಪ್ಪರ್ ಹೌಸು, ಲೋವರ್ ಹೌಸು. ಸೊ ಲೋಕಸಭಾ, ರಾಜ್ಯಸಭಾ ಅದು ಬಂದಿದೆ ಸಂವಿಧಾನದಲ್ಲಿ. ದೆನ್ ಇದರಲ್ಲಿ ಪಟ್ಟಿಗಳು ಮಾಡಿದ್ರೆ ಸಂಯುಕ್ತ ಪಟ್ಟಿ ಅಂತ ಸಂವಿಧಾನದಲ್ಲಿ ಸೇಮ್ ಇದೆಯಾ. ಓಕೆ, ಈ ಥರ ಅಲ್ಲಿರೋ ಅಂಥ ಎಲ್ಲ ಟಾಪಿಕ್ಕು ಸೇಮ್ ಇರೋದ್ರಿಂದ ಅದು ಸೇಮಾಗಿ ಬಂದಿದೆ. ಓಕೆ,
ನೆಕ್ಸ್ಟು ಪ್ರಾಂತ್ಯಗಳಲ್ಲಿ ಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಅವಕಾಶ ಕಲ್ಪಿಸಲಾಯಿತು. ಓಕೆ, ಅದರಂತೆ ಆಗಿದೆ, ಇದು ರಿಪೀಟೆಡ್ ಇದೆ. ಓಕೆ, 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆ. ಓಕೆ, 12:05 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಗಾಂಧೀಜಿಯವರು ನೌಖಾಲಿಯಲ್ಲಿ ಇದ್ದರು. ಗಾಂಧೀಜಿ ಎಲ್ಲಿದ್ದರು ಅಂತ ಕೇಳಿದ್ದಾರೆ. ಓಕೆನಾ, ಏನಕ್ಕೆ ಅಲ್ಲಿದ್ದರು ಅಂದರೆ ಕೋಮು ಗಲಭೆ ನಿವಾರಿಸಲು ಅಲ್ಲಿಗೆ ಹೋಗಿದ್ರು. ಮಧ್ಯರಾತ್ರಿಲಿ ಬಂತು. ಏನಕ್ಕೆ ಬ್ರಿಟಿಷ್ ಅವರು ಈ ದಿನವೇ ಸ್ವಾತಂತ್ರ್ಯ ಕೊಟ್ಟರು ಅಂದರೆ ಅದೇ ದಿನ ಒಂದು ಇದಾಗಿರುತ್ತೆ. ಬ್ರಿಟಿಷ್ ಅವರು ಜಪಾನ್ ಮೇಲೆ ಯಾವುದೋ ಕಂಟ್ರಿ ಮೇಲೆ ಇದು ಮಾಡಿ ಅವ್ರ ಅಧಿಕಾರಗಳನ್ನ ಪಡೆದಿರ್ತಾರೆ. ಅದ್ರ ಸವಿ ನೆನಪಿಗಾಗಿ ಆ ದಿನವೇ ಕೊಡ್ತಾರೆ. ಓಕೆನಾ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ವೈಸ್ರಾಯದ. ಓಕೆನಾ. ಅವತ್ತು ನಮಗಿದ್ದಂಥ ಪ್ರಧಾನಮಂತ್ರಿ ಯಾರು ಅಂದರೆ ಕ್ಲೈಮೇಟ್ ಅಟ್ಲೆ. ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರ ವಹಿಸ್ಕೊಂಡ ಕ್ಲೈಮೇಟ್ ಅಟ್ಲೆ ಇತ್ತು. ಓಕೆನಾ. ನೆಕ್ಸ್ಟು ಕ್ಲೈಮೇಟ್ ಅಟ್ಲೆ ಬಂದು ಅವತ್ತಿನ ಪ್ರಧಾನಮಂತ್ರಿ ಎಲ್ಲಿ, ಬ್ರಿಟಿಷಲ್ಲಿ. ಜೂನ್ 3, 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ಮತ್ತು ಪಾಕಿಸ್ತಾನ ವಿಭಜನಾ ಸೂತ್ರವನ್ನು ಪ್ರಕಟಿಸಿದನು. ಸೊ ಜೂನ್ 3ರ ಸೂತ್ರ ಅಂತ ಅಂತೀವಿ, ಅಥವಾ ಮೌಂಟ್ ಬ್ಯಾಟನ್ ಸೂತ್ರ ಅಂತೀವಿ, ಭಾರತ ಪಾಕಿಸ್ತಾನ ವಿಭಜನಾ ಸೂತ್ರ ಅಂತೀವಿ. ಜೂನ್ 3 ಅಂದ್ರೂ ಇವನು. ಸೊ ಇವನು ರ್ಯಾಡ್ ಕ್ಲಿಫ್ ರೇಖೆ ಅಂತ ಬರುತ್ತೆ, ಮೆಕ್ಮೋಹನ್ ರೇಖೆ ಅಂತ ಬರುತ್ತೆ. ಇಂಡಿಯಾ ಮತ್ತು ಭಾರತ ಮತ್ತು ಪಾಕಿಸ್ತಾನ ಚೀನಕ್ಕೆ ಹೊಂದಿರುವಂಥ ರೇಖೆಗಳನ್ನ. ಜೂನ್ 3ರ ಸೂತ್ರವನ್ನು ಆಧರಿಸಿ ಮಸೂದೆಯನ್ನು 4ರ ಬ್ರಿಟಿಷ್ ಸಂಸತ್ ಪಡೆದ ನಂತರ ರಾಣಿ ಒಪ್ಪಿಗೆ ಪಡೆದು ಜಾರಿಗೆ ಬಂದಿತ್ತು. 2 ಸ್ವತಂತ್ರ ಡೊಮಿನಿಯನ್ ರಾಷ್ಟ್ರಗಳು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಯಿತು. ಓಕೆನಾ. 2 ರಾಷ್ಟ್ರ ಹೇಳ್ತಿರೋದು. ಓಕೆನಾ. 2 ರಾಷ್ಟ್ರ ಯಾವುದು ಅಂದರೆ ಒಂದು ಭಾರತ, ಇನ್ನೊಂದು ಬಂದು ಪಾಕಿಸ್ತಾನ. ಸೊ ಗುರುವಾರ ಆಗಸ್ಟ್ 14, 1947ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ಘೋಷಿಸಿದನು. ನೋಡಿ, ಸ್ವಾತಂತ್ರ್ಯನ ಒಂದಿನ ಹಿಂದೆಯೇ ಘೋಷಿಸ್ಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಓಕೆನಾ. ಸ್ವತಂತ್ರ ಪಾಕಿಸ್ತಾನದ ಪ್ರಥಮ ಪ್ರಧಾನಿಯಾಗಿದ್ದು ಲಿಯಾಖತ್ ಅಲಿ ಖಾನ್. ನಮ್ಮ ನೆಹರು ಆದರೆ ಲಿಯಾಖತ್ ಅಲಿ ಖಾನ್ ಕೇಳೋ ಚಾನ್ಸ್ ಇದೆ. ನೆಹರು ಫಸ್ಟ್ ಇಂಡಿಯಾದಲ್ಲಾದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರು? ಲಿಯಾಖತ್ ಅಲಿ ಖಾನ್. ಓಕೆನಾ. ಮಧ್ಯರಾತ್ರಿ 12:05 ಶುಕ್ರವಾರ ನಮ್ಮದು ಸ್ವಾತಂತ್ರ್ಯ ಬಂತು. ಇದು ನೆಹರು ಗೊತ್ತಿರೋದೆ. ವೈಸ್ರಾಯ್ ಹುದ್ದೆಯನ್ನು ರದ್ದುಪಡಿಸಿ 2 ಸ್ವತಂತ್ರ ರಾಷ್ಟ್ರಗಳಿಗೆ ಪ್ರತ್ಯೇಕ ಗವರ್ನರ್ ಜನರಲ್ ಹುದ್ದೆಗಳನ್ನು ಕೊಡಲಾಗಿತ್ತು. ಓಕೆ, ಪ್ರಥಮ ಬಂದು ಲಾರ್ಡ್ ಮೌಂಟ್ ಬ್ಯಾಟನ್, ಅವನೇ ಲಾಸ್ಟ್ ವೈಸ್ರಾಯ್ ಆಗಿರ್ತಾರೆ. ಅವರೇ ಪ್ರಥಮ ಗವರ್ನರ್ ಜನರಲ್ ಆಗಿರ್ತಾರೆ. ಭಾರತೀಯ ಬಂದು ರಾಜಗೋಪಾಲಾಚಾರಿ, ಇವ್ರನ್ನ ರಾಜಾಜಿ ಅಂತ ಕರೀತಿದ್ರು. ಚತುರ ಚಾಣಕ್ಯ, ಇವರು ಒಂದು ಮೂಮೆಂಟ್ ಬರುತ್ತೆ. ಸೊ ತಮಿಳ್ನಾಡಲ್ಲಿ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ. ಅವನ್ನ ರಾಜಾಜಿ ಅಂತ ಅಂತೀವಿ. ಸ್ವತಂತ್ರ ಪಾಕಿಸ್ತಾನದ ಪ್ರಥಮ ಗವರ್ನರ್ ಜನರಲ್ ಬಂದು ಮಹಮ್ಮದ್ ಅಲಿ ಜಿನ್ನಾ. ಇವರ ಹಠದಿಂದನೇ ಪಾಕಿಸ್ತಾನ ಹುಟ್ಕೋತು. ಸೊ ಇವರು ಫಾದರ್ ಆಫ್ ಪಾಕ್ ಅಂತಲೂ ಅಂತೀವಿ. ಪಾಕಿಸ್ತಾನದ ನೋಟ್ ಮೇಲೆ ಇವ್ರನ್ನ ಫೋಟೋ ನೋಡ್ಬೋದು. ನಾವು ಗಾಂಧೀಜಿ ನೋಡಲ್ಲ, ಸೇಮ್ ಅದು ಕೇಳ್ಬೋದು. ಮ್ಯಾಚ್ ದ ಫಾಲೋಯಿಂಗು. ಇಂಡಿಯನ್ ಕರೆನ್ಸಿ ಗಾಂಧೀಜಿ ಆದರೆ ಪಾಕ್ನ ಕರೆನ್ಸಿಯಲ್ಲಿ ಯಾರ ಫೋಟೋ ಕಾಣ್ಬೋದು ಅಂತ ಕೇಳ್ಬೋದು. ಓಕೆ, ಗಾಂಧೀಜಿಯವರು ಎಲ್ಲಿದ್ದರು? ನೌಖಾಲಿಯಲ್ಲಿದ್ದರು. ಓಕೆ, ಜುಲೈ 22, 1947 ರಾಷ್ಟ್ರ ಧ್ವಜವನ್ನು ಪಿಂಗಳ್ಳಿ ವೆಂಕಯ್ಯ. ನೋಡಿ, ನಮ್ಗೆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆನೇ ಜುಲೈ 22, 1947ರಂದು ಪಿಂಗಳಿ ವೆಂಕಯ್ಯ ಅವರು ಆವಾಗಲೇ ಡಿಸೈನ್ ಮಾಡಿದ್ದಾರೆ. ಓಕೆನಾ. ಜನವರಿ 24, 1950 ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ನೋಡಿ, ಬಿಫೋರ್ 2 ಡೇಸು ಎಲೆಕ್ಷನ್ಸ್. ಓಕೆ, ಗಣರಾಜ್ಯೋತ್ಸವ ಸಿಗೋದು ಬಿಫೋರ್ 2 ಡೇಸ್ ಅನ್ನಂಗೆ 1950ರಲ್ಲೇ, ಅಂದರೆ 2 ದಿನ ಮುಂಚೆನೇ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡನ್ನು ಅಳವಡಿಸಿಕೊಳ್ಳಲಾಯಿತು.
ಆಯಿತಾ. ಜನವರಿ 26, 1951 ರಾಷ್ಟ್ರೀಯ ಲಾಂಛನವು ಅಳವಡಿಸ್ಕೊಳ್ಳೋದಾಗಿತ್ತು. ನೋಡಿ, ಗಣರಾಜ್ಯೋತ್ಸವ ದಿನದಿಂದ ರಾಷ್ಟ್ರೀಯ ಲಾಂಛನ ಅಳವಡಿಸ್ಕೊಂಡು, ಓಕೆನಾ. ಜನವರಿ 24, 1950 ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಹಾಡು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡನ್ನ 2 ದಿನ ಹಿಂದೆ ನಾವು ಅಳವಡಿಸ್ಕೊಂಡು ಅವತ್ತೊಂದು ದಿನ ರಾಷ್ಟ್ರೀಯ ಲಾಂಛನ ಅಳವಡಿಸ್ಕೊಂಡು ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ಭಾರತ ಧ್ವಜನ ಡಿಸೈನ್ ಮಾಡಿದರು. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಓಕೆ, ಇದು ಇಂಪಾರ್ಟೆಂಟು. ಮಹಾತ್ಮ ಗಾಂಧೀಜಿಗೆ ರವೀಂದ್ರನಾಥ ಠಾಗೂರ್ ಅಂತ ಕರೆದವರು, ಮಹಾತ್ಮ ಅಂತ ಕರೆದವ್ರು ಗಾಂಧೀಜಿಗೆ ರವೀಂದ್ರನಾಥ್ ಠಾಗೂರ್. ರಾಷ್ಟ್ರಪಿತ ಅಂತ ಕರೆದವರು ನಮ್ಮ ಬಾಸ್ ಸುಭಾಷ್ ಚಂದ್ರ ಬೋಸ್. ಬಾಪೂಜಿ ಅಂತ ಕರೆದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಗಾಂಧೀಜಿಗೆ 3 ಬಿರುದುಗಳಿದ್ದ. ಈ 3 ಬಿರುದುಗಳನ್ನ ಯಾರ್ಯಾರು ಕರೆದ್ರು ಅಂತ ಅಂದ್ಬಿಟ್ಟು ಇದನ್ನು ಒಂದೇ ಮಾರ್ಕ್ಸಿಗೆ ಕೇಳ್ತಾನೆ. ಏನು ಸ್ಪ್ಲಿಟ್ ಮಾಡಿ ಕೇಳಲ್ಲ, ಒಂದೇ ಮಾರ್ಕ್ಸಿಗೆ ಕೇಳ್ಬೋದು ಯಾವ ಹೇಳಿಕೆಗಳು ಸರಿ ಇವೆ ಅಂತ. ಓಕೆನಾ. ನೆಕ್ಸ್ಟು ಭಾರತದ ಸಂವಿಧಾನ ರಚನೆ. ಭಾರತ ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟಿತ್ತು. ಓಕೆ, ಇದು ಇಷ್ಟೆಲ್ಲ ಬಿಫೋರು. ಈಗ ಸಂವಿಧಾನ ರಚನಾ ಸಭೆ. ಓಕೆ, ನಮಗೊಂದು ಸಂವಿಧಾನ ಬೇಕು ಅಂತ ಅಂದ್ಬಿಟ್ಟು ನಾವು ಹೋಗಿ ಬ್ರಿಟಿಷ್ ಅವರ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಕುಂತ್ಕೋತೀವಿ. ಗಾಂಧಿ ಇರ್ವಿನ್ ಒಪ್ಪಂದಗಳಾಗುತ್ತೆ. ಅದ್ರ ಮುಖಾಂತರ ನಮಗೆ ಒಂದು ಸಂವಿಧಾನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿರ್ತಾರೆ. ಸೊ ಅದಕ್ಕೆ ನಾವು ಪ್ರಿಪ್ರೇಷನ್ ಆಗಬೇಕಲ್ವ. ಸಂವಿಧಾನ ಅಂದರೆ ಏನು, ಅದು ಯಾವ ಥರ ಇರುತ್ತೆ, ಅದು ಹೀಗೆಲ್ಲ ನಾವು ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಇಂಡ್ಯಾದಲ್ಲಿರೋವಂಥ ಲೀಡರ್ಸ್ಗಳೆಲ್ಲ ಕುಂತ್ಕೊಂಡು ಒಂದು ಸಂವಿಧಾನ ಸಭೆಯನ್ನು ರಚನೆ ಮಾಡ್ಕೋತಾರೆ. ಆ ರಚನಾ ಸಭೆಗೆ ಎನ್ ರಾಯ್ ಅನ್ನೋರನ್ನ 1934 ಸಂವಿಧಾನ ರಚನಾ ಸಭೆ ಅವಶ್ಯಕತೆ ಇದೆ ಎಂದು ಪ್ರತಿಪಾದಿಸ್ತಾರೆ. ಅವರು ಬೇಕು ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟು 1935 INC ಅಧಿಕೃತವಾಗಿ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯಲ್ಲಿ ಶಿಫಾರಸು ಮಾಡಿತ್ತು. ಅಂದರೆ ಯಾರು ಫಸ್ಟ್ ವ್ಯಕ್ತಿ ಹೇಳ್ತಾರೆ ಅಂದರೆ ಎನ್ ರಾಯ್ ಅನ್ನೋ ವ್ಯಕ್ತಿ ನಮಗೆ ಸಂವಿಧಾನ ಬೇಕು ಅಂತ ಪ್ರತಿಪಾದಿಸ್ತಾರೆ. ನಮಗದು ಬೇಕೇ ಬೇಕು ಅಂತ ಒಂದು ಪಕ್ಷ ಯಾವುದು ಅಂತ ಹೇಳುತ್ತೆ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದು ಶಿಫಾರಸು ಮಾಡುತ್ತೆ. 1938 ಜವಾಹರ್ಲಾಲ್ ನೆಹರು ಪ್ರತ್ಯೇಕ ಚುನಾವಣೆ ಮೂಲಕ ಆಯ್ಕೆಯಾದ ಭಾರತೀಯ ಪ್ರತಿನಿಧಿಗಳನ್ನು ಒಳಗೊಂಡು ಸಂವಿಧಾನ ರಚನಾ ಸಭೆ ರಚಿಸಲು ಶಿಫಾರಸು ಮಾಡಿದರು. ಓಕೆನಾ. 37 ಒಂದು ಎಲೆಕ್ಷನ್ ಆಗುತ್ತಲ್ಲ, ಅದರಲ್ಲಿ ಯಾರು ಗೆದ್ದಿರ್ತಾರೆ, ಓಕೆನಾ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಂವಿಧಾನ ರಚನಾ ಸಭೆ ಮಾಡಬೇಕು ಅಂತ ಅಂದ್ಬಿಟ್ಟು ಶಿಫಾರಸು ಮಾಡಿದ್ರು. 1940 ಆಗಸ್ಟ್ 8 ಬ್ರಿಟಿಷ್ ಸರ್ಕಾರ ದ್ವಿತೀಯ ಮಹಾಜಾಗತಿಕ ಯುದ್ಧ ಮುಗಿದ ಬಳಿಕ ಸಂವಿಧಾನ ರಚನಾ ಸಭೆ ರಚಿಸುವುದಾಗಿ ಆದೇಶ ಹೊರಡಿಸಿತು. ಇದನ್ನ ಆಗಸ್ಟ್ ಕೊಡುಗೆ ಅಂತ ಹೇಳ್ತಾರೆ. ಸೊ ಅಟ್ ಎ ಟೈಮಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಬಂದು ಇಂಗ್ಲೀಷು ಮತ್ತು ಇಂಗ್ಲೆಂಡ್ ಕಂಟ್ರಿ ಮತ್ತು ಅದರ್ ಜಪಾನ್, ಜರ್ಮನಿ ಕಂಟ್ರಿಗೆ ನಡೀತಾ ಇರುತ್ತೆ. ಆಗ ಅವರು ಆಗಸ್ಟಲ್ಲಿ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಇಂಡಿಯನ್ ಪೀಪಲ್ಸು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ, ನಾವು ನಿಮಗೆ ಡೋಮಿನಂಟ್ ವ್ಯಾಲ್ಯೂ ಕೊಡ್ತೀವಿ, ನಿಮಗೆ ಸಂವಿಧಾನನ ರಚನೆ ಮಾಡ್ಕೊಳ್ಳೋಕ್ಕೆ ನಾವು ಕೊಡ್ತೀವಿ ಅಂತಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದನ್ನೇ ಆಗಸ್ಟ್ ಕೊಡುಗೆ ಅಂತ ನಾವು ಹೇಳ್ತೀವಿ. ಓಕೆನಾ. 1942 ಮಾರ್ಚ್ 22 ಸರ್ ಸ್ಟ್ಯಾಫರ್ಡ್ ಕ್ಲಿಫ್ ಆಯೋಗವನ್ನು ಭಾರತ ತಲುಪಿತು. ಇದು ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಸಂವಿಧಾನ ರಚನಾ ಸಭೆ ರಚಿಸುವುದಾಗಿ ಶಿಫಾರಸು ಮಾಡಿತ್ತು. ಓಕೆ, ಇವರು ಹೇಳ್ತಾರಲ್ಲ, ನಾನು ಹೇಳಿದೆ ಆಲ್ರೆಡಿ, ಇದು ಮುಗಿದ್ಮೇಲೆ ಕೊಡ್ತೀನಿ ಅಂತ ರಚನಾ ಸಭೆ ರಚಿಸಿದಾಗಿ. ಯಾರು ಹೇಳ್ತಾರೆ ಅಂದರೆ ಸ್ಟ್ಯಾಫರ್ಡ್ ಕ್ರಿಪ್ಸ್ ಆಯೋಗ ಅಂತ ಬಂದಿದೆ. ಇವನು ಇಂಪಾರ್ಟೆಂಟು, ಸ್ಟ್ಯಾಫರ್ಡ್ ಕ್ರಿಪ್ಸ್. ಇವರು ಮುಂದೆನೂ ಬರ್ತಾರೆ. ಓಕೆನಾ. ಈ ಕ್ರಿಪ್ಸ್ ಇದನ್ನು ಹೇಳ್ತಾರೆ ಪೋಸ್ಟ್ ಡೇಟೆಡ್ ಚೆಕ್, ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳ್ತಾರೆ. ಯಾರು? ಗಾಂಧೀಜಿ. ಇವ್ರು ಕೊಡ್ತಾರಲ್ಲ ಆಗಸ್ಟ್ ಕೊಡುಗೆ, ನಿಮ್ಮದೇನು ನಮ್ಮ ಕೊಡುಗೆ ಬೇಡ, ನಿಮ್ಮ ಬ್ಯಾಂಕೇ ಮುಚ್ಚೋಗುತ್ತೆ, ಅಂದಮೇಲೆ ನಿಮ್ಮ ಚೆಕ್ ತೊಗೊಂಡು ನಾವೇನು ಮಾಡಬೇಕು ಅಂತಂದ್ಬಿಟ್ಟು ಗಾಂಧೀಜಿಯವರು ಇವ್ರ ಬಗ್ಗೆ ನಿಂದಿಸ್ತಾರೆ. ನೆಕ್ಸ್ಟು 1946 ಮಾರ್ಚ್ 24 ಅಂದಿನ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಕ್ಲೈಮೆಟ್ ಅಟ್ಲೆ
ಅವರು ನೇಮಿಸಲ್ಪಟ್ಟು ಈ ಕೆಳಗಿನ 3 ಜನ ಸದಸ್ಯರಿಂದ ಕ್ಯಾಬಿನೆಟ್ ಆಯೋಗವು ದೆಹಲಿಯನ್ನು ತಲುಪಿತು. ಓಕೆನಾ.